ಹಾಯ್ ಎಲ್ರಿಗೂ. ಸಡನ್ ಮಂತ್ರಾಲಯ ಪ್ಲ್ಯಾನ್ ಆಯಿತು. ನಾವು ಮನೆಯಿಂದ ಹೊರಡೋಷ್ಟರಲ್ಲೇ 2 ಗಂಟೆ ಆಗಿತ್ತು. ಊಟ ಬೇರೆ ಮಾಡಿರಲಿಲ್ಲ. ಹಂಗೆ ಆನ್ ದ ವೇ ಒಂದು ರೆಸ್ಟೋರೆಂಟ್ ನೋಡಿದ್ವಿ. ಸ್ಟಾಪ್ ಮಾಡಿ ಕೇಳಿದ್ರೆ ಎಲ್ಲ ಇದೆ ಬನ್ನಿ ಬನ್ನಿ ಅಂದರು ಅವರು. ಒಳಗಡೆ ಹೋಗಿ ನೋಡಿದ್ರೆ ಬರೀ ಮೀಲ್ಸು ಮತ್ತು ಚಪಾತಿ ಎರಡೇ ಇತ್ತು. ಮಕ್ಕಳಿಗೆ ಚೈನೀಸ್ ಫುಡ್ ಅಂದರೆ ಇಷ್ಟ. ಅವರು ಮೀಲ್ಸ್ ಇದೆ ಅಂದಿದ ತಕ್ಷಣ ಮುಖನೇ ಒಂಥರ ಮಾಡ್ಕೊಂಬಿಟ್ರು. ಅವ್ರಿಗೆ ತಿನ್ನೋಕ್ಕೆ ಇಷ್ಟ ಆಗಿಲ್ಲ. ಅಲ್ಲಿ ಬೇರೆ ಹತ್ರ ಹೋಗೋಣ ಅಂತ ಹೇಳ್ತಾಯಿದ್ರು. ಆಮೇಲೆ ಹೋಗೋ ದಾರಿಯಲ್ಲೇ ರೆಟ್ರೋ ಸ್ಪೈಸ್ ಅಂತ ಅಲ್ಲಿ ಸ್ಟಾಪ್ ಮಾಡಿದ್ವಿ. ಅಲ್ಲಿ ನೋಡಿದ ತಕ್ಷಣ ಅವ್ರಿಗೆ ಒಳಗಡೆ ಇಷ್ಟ ಆಗೋಯ್ತು. ಊಟ ಎಲ್ಲ ಆರ್ಡ್ರ್ ಮಾಡಿಬಿಟ್ಟು ಎಲ್ಲ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ರು, ಮಾತಾಡಿಕೊಂಡು. ಊಟ ಬರೋಷ್ಟರಲ್ಲಿ ಎಲ್ಲ ರೀಲ್ಸ್ ಮಾಡಿಕೊಂಡು ಗೇಮ್ಸ್ ಎಲ್ಲ ಆಡ್ತಾಯಿದ್ರು ಮಕ್ಕಳು. ಈ ಫ್ಯಾಮ್ಲಿಗೆಲ್ಲ ಸಪ್ರೇಟಾಗಿರೋದ್ರಿಂದ ಅವ್ರಿಗೆಲ್ಲ ಚೆನ್ನಾಗಿ ಜೋರಾಗಿ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ, ಟೈಮ್ ಪಾಸ್ ಮಾಡಿಕೊಂಡು. ಮ್ಯೂಸಿಕ್ ಎಲ್ಲ ಹಾಕಿದ್ರು. ಆಮೇಲೆ ಎಲ್ಲ ಊಟ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ಫೈರ್ ಕ್ಯಾಂಪ್ ಎಲ್ಲ ಹಾಕಿದ್ರು ಆಚೆ. ಅದು ನೋಡಿ ಸ್ವಲ್ಪ ಹೊತ್ತು ಅಲ್ಲಿ ಚಳಿ ಇರೋದ್ರಿಂದ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ರಿ. ಆಮೇಲೆ ಮ್ಯೂಸಿಕ್ ಹಾಕಿದ್ದಕ್ಕೆ ಮಕ್ಕಳೆಲ್ಲ ಡ್ಯಾನ್ಸ್ ಆಡಿದ್ರು. ಅದಾದಮೇಲೆ ಡೈರೆಕ್ಟಾಗಿ ಮಂತ್ರಾಲಯಕ್ಕೆ ರೂಮ್ಸ್ ಎಲ್ಲ ಬುಕ್ ಮಾಡ್ಕೊಂಡು ಬಂದ್ವಿ. ನಾವು ಹೋಗಿರೋದು ಬುಧವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಮಾಮೂಲಿ ಯಾವಾಗಲೂ ಇರೋ ರೇಟ್ಗಿಂತ 3 ರೂಮ್ ಚಾರ್ಜ್ ಮಾಡ್ತಾಯಿದ್ರು. ಸರಿ ಎಲ್ಲರೂ ಒಂದೇ ರೂಮಲ್ಲಿ ಇರೋಣ ಅಂದ್ಬಿಟ್ಟು ಜೊತೆಯಲ್ಲೇ ಇರೋಣ ಅಂತ ಒಂದೇ ರೂಮ್ ಮಾಡ್ಕೊಂಡ್ವಿ. ಸಾಯಂಕಾಲ ಊಟ ಮಾಡಿರೋದ್ರಿಂದ ಯಾರಿಗೂ ಹಸಿವಿರಲಿಲ್ಲ. ಅದಕ್ಕೆ ಸ್ವಲ್ಪ ಟೀ ಕಾಫಿ ತರಿಸ್ಕೊಂಡು ಎಲ್ಲ ಕುಡಿದ್ಬಿಟ್ಟು ಮಲ್ಕೊಂಡ್ವಿ. ಮತ್ತು ಬೆಳಿಗ್ಗೆ ಎಲ್ಲ ದರ್ಶನಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಗುರುವಾರ ಆಗಿರೋದ್ರಿಂದ ಸ್ವಲ್ಪ ರಶ್ ಜಾಸ್ತಿನೇ ಇತ್ತು. ಇನ್ನು ಮಕ್ಕಳನ್ನ ಕರ್ಕೊಂಡು ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸ್ಪೆಷಲ್ ಎಂಟ್ರಿ ತಗೊಂಡು 10 ನಿಮಿಷದಲ್ಲಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ನಾವು ಬರೋಷ್ಟರಲ್ಲೇ ಸಿಕ್ಕಾಪಟ್ಟೆ ಜನ ಆಗಿಬಿಟ್ಟಿದ್ರು. ಪಿಕ್ಸ್ ತಗೊಳ್ಳೋಣ ಅಂದ್ರೂ ಅಲ್ಲಿ ಜಾಗನೇ ಇರಲಿಲ್ಲ. ಆಮೇಲೆ ಅಲ್ಲಿ ಹಸುಗಳೆಲ್ಲ ಓಡಾಡ್ತಾಯಿತ್ತಲ್ಲ, ಅದಕ್ಕೆಲ್ಲ ಬಾಳೆಹಣ್ಣು ತಿನ್ನಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಡೈರೆಕ್ಟ್ ಮನೆಗೆ ಹೋಗ್ಬಿಡೋಣ ಅಂತ ಹೊರಟ್ವಿ. ಹಂಗೆ ಆನ್ ದ ವೇ ಬರೋವಾಗ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ರಲ್ಲಿ ತಗೊಳ್ಳೋಣ ಅಂತ ಹೋದ್ರಿ. ಆದರೆ ಇಲ್ಲಿಗಿಂತ ಏನು ರೇಟ್ ಏನು ಕಮ್ಮಿ ಇಲ್ಲ, ಅಲ್ಲಿ ಒಂದೇ ರೇಟ್ ಇತ್ತು. ಆದರೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿತ್ತು ನೋಡೋಕೆ, ಅದಕ್ಕೆ ತಗೊಂಡ್ವಿ. ಅಲ್ಲೇ ಪಕ್ಕದಲ್ಲಿ ರೈಸ್ ಮಿಲ್ ಇತ್ತು. ಹೋಗಿ ತೊಗೊಳ್ಳೋಣ, ಹೋಗಿ ವಿಚಾರಿಸೋಣ ಎಷ್ಟಿದೆ ರೇಟು ಅಂತ ಹೋಗಿ ಮಾತಾಡೋಕ್ಕೆ ಹೋದ್ವಿ.
ಆ ಮಕ್ಕಳು ಎತ್ತಿನ ಬಂಡಿ ನೋಡಿ ಅದ್ರ ಮೇಲೆ ಹೋಗಬೇಕು ಅಂತ ಆಸೆ ಪಟ್ಟರು. ಅದಕ್ಕೆ ಸ್ವಲ್ಪ ಹೊತ್ತು ಅವ್ರನ್ನ ಅಲ್ಲಿ ಕೂರಿಸಿ ಒಂದು ರೌಂಡ್ ಓಡಿಸ್ಕೊ ಬಂದರು. ಆಮೇಲೆ ನಾವು ಹಂಗೆ ಒಳಗಡೆ ಹೋಗಿ ಎಷ್ಟಿದೆ ಏನು ರೇಟ್ ನೋಡೋಣ ಅಂತ ಎಲ್ಲ ನೋಡಿ ಮನೆಗೂ ಸ್ವಲ್ಪ ರೈಸ್ ಎಲ್ಲ ತಗೊಂಡು ಮಕ್ಕಳಿಗೆಲ್ಲ ತೋರಿಸಿ ಕರ್ಕೊಂಬಂದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.